ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಯಾವಾಗ ಬದಲಾಗ್ತಾರೆ ಅನ್ನುವಂತಹ ಒಂದು ದೊಡ್ಡ ಚರ್ಚೆ ಅನೇಕ ದಿನಗಳಿಂದ ಕಾಡ್ತಾ ಇತ್ತು. ಬಟ್ ಈಗ ಸಿದ್ದರಾಮಯ್ಯನವರು ಕೆಳಗೆ ಇಳಿದು ಡಿ ಕೆ ಶಿವಕುಮಾರ್ ಅವರು ಹೊಸ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಏರಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಸಂಪುಟ ರಚನೆಯಾಗಬೇಕಲ್ಲ, ಅದು ಯಾವಾಗ ಆಗುತ್ತೆ? ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಡಿ ಕೆ ಶಿ ಸಂಪುಟಕ್ಕೆ 20 ಜನ ಸಚಿವರಿಗೆ ಮಂತ್ರಿಗಿರಿಯನ್ನು ಕೊಡ್ತಾರೆ ಅನ್ನುವಂತಹ ವಿಚಾರಗಳು ಕೇಳಿಬರ್ತಾರೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಡಿ ಕೆ ಸಂಪುಟದ ಸಂಭಾವ್ಯ ಸಚಿವರ ಪಟ್ಟಿ ಜುಲೈ 2ನೇ ವಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಂಪೂರ್ಣ ಸಂಪುಟ ಅನ್ನುವಂಥದ್ದು ನಿರ್ಮಾಣ ಆಗುತ್ತೆ. ಜಾತಿವಾರು, ಸಮುದಾಯವಾರು, ಪ್ರಾದೇಶಿಕವಾರು ಲೆಕ್ಕಾಚಾರದ ಅಡಿಯಲ್ಲಿ ಸಂಪುಟ ತಯಾರಾಗಿದೆ ಅನ್ನುವಂತಹ ವಿಚಾರ ಎಲ್ಲವನ್ನ ಆಳವಾಗಿ ತಿಳಿದುಕೊಂಡು ಈಗ ಸಂಪುಟದ ಲೆಕ್ಕಾಚಾರವನ್ನು ಮಾಡ್ತಾ ಇದೆ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪಾಲಿಟಿಕಲ್ ಎಕ್ಸ್ಕ್ಲೂಸಿವ್ ವಿಚಾರವನ್ನು ನಾವು ಕೊಡ್ತಾ ಇದ್ದೀವಿ. ಡಿ ಕೆ ಶಿ ಸಂಪುಟಕ್ಕೆ 20 ಸಚಿವರು, ಯಾವ ಜಾತಿಗೆ ಅದೆಷ್ಟು ಮಂತ್ರಿಗಿರಿ ಬಂದಿದೆ ಅನ್ನುವಂತಹ ಪ್ರಶ್ನೆಗಳು ಅನೇಕರಲ್ಲಿ ಕಾಡ್ತಾ ಇದೆ. ಅದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೀವು ಅಶ್ವವೇಗ ನ್ಯೂಸ್ನಲ್ಲಿ ಪಡೆದುಕೊಳ್ಳಬಹುದು. ಜುಲೈ 2ನೇ ವಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಂಪುಟ ಸಂಪೂರ್ಣವಾಗಿ ರೆಡಿಯಾಗುತ್ತೆ. ಜಾತಿವಾರು, ಸಮುದಾಯವಾರು, ಪ್ರಾದೇಶಿಕವಾರು ಲೆಕ್ಕಾಚಾರದ ಅಡಿಯಲ್ಲಿ ಕೆಲ ಜನ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ರೆಡಿಯಾಗಿದ್ದಾರೆ. ಪ್ರಾಬಬಲಿ ಜುಲೈ 2ನೇ ವಾರದ ಹೊತ್ತಿಗೆ ಸಂಪುಟದ ನಿರ್ಮಾಣ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಆಗುತ್ತೆ. ಎಲ್ಲವನ್ನೂ ಅಳೆದು ತೂಗಿ ಅಂತಿಮವಾಗಿ ಸಂಭಾವ್ಯ ಸಚಿವರ ಪಟ್ಟಿಯನ್ನು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಆತ್ಮೀಯರು ರೆಡಿ ಮಾಡಿದ್ದಾರೆ. ಎಲ್ಲ ಸಮುದಾಯದವರಿಗೂ ಕೂಡ ಮಣೆ ಹಾಕುವಂತಹ ಯಥಾಮತಿ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರ ಈ ನೂತನ ಸರ್ಕಾರ ಮಾಡಿದೆ ಅನ್ನುವಂತಹ ವಿಚಾರಗಳು ಈಗ ಕೇಳಿ ಬರ್ತಾ ಇದೆ. ಬ್ಯಾಲೆನ್ಸಿಂಗ್ ಈಕ್ವೇಷನ್ ಅನ್ನು ಸರಿಯಾಗಿ ಮಾಡಿದ್ದಾರಾ ಅನ್ನುವಂಥದ್ದು ಅನೇಕರಲ್ಲಿ ಕಾಡ್ತಾ ಇದೆ. ಅಂದರೆ ಯಾವ್ಯಾವ ಸಮುದಾಯದ ನಾಯಕರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ, ಯಾವ್ಯಾವ ಪ್ರಾಂತದ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಕೇವಲ ಒಂದು ಪ್ರಾಂತದ ಶಾಸಕರಿಗೆ ಮಾತ್ರ ಸಚಿವ ಸ್ಥಾನ ಕೊಡೋದಿಲ್ಲ. ಈ ಕಡೆ ಉತ್ತರ ಕರ್ನಾಟಕದವರು ಬರಬೇಕು, ಕರಾವಳಿಯವರು ಬರಬೇಕು, ಮಲೆನಾಡವರು ಇರಬೇಕು, ಬೆಂಗಳೂರವರು ಇರಬೇಕು, ಬೆಂಗಳೂರು ಗ್ರಾಮಾಂತರದವರು ಇರಬೇಕು. ಹೀಗೆ ಪ್ರಾಂತವಾರು ಲೆಕ್ಕಾಚಾರದಲ್ಲಿ ಸಚಿವ ಸ್ಥಾನವನ್ನು ಕೊಡೋದಕ್ಕೆ ರೆಡಿಯಾಗಿದೆ. ಮರಾಠ, ಬ್ರಾಹ್ಮಣ, ರಜಪೂತ್ ಸಮುದಾಯಗಳಿಗೂ ಕೂಡ ಮಣೆ ಹಾಕ್ತಾರಾ? ಒರೆಗ, ಇಡಿಗ, ಕೊಡವ, ಉಪ್ಪಾರ ಜಾತಿಗಳಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ. ಬೆಳಗಾವಿಯಿಂದ 3, ಕಲಬುರಗಿಯಿಂದ 3, ಹೀಗೆ 3 ಜನಗಳನ್ನು ಆಯ್ಕೆ ಮಾಡಿದ್ದಾರೆ ಅನ್ನುವಂತಹ ವಿಚಾರ. ಹಿರಿಯರಿಗೂ ಕೂಡ ಮಣೆ ಹಾಕಿದ್ದಾರೆ, ಕಿರಿಯರಿಗೂ ಕೂಡ ಮಣೆ ಹಾಕಿದ್ದಾರೆ. ಹಾಸನಕ್ಕೂ ಕೂಡ ಸಚಿವ ಸ್ಥಾನ ಸಿಗುತ್ತೆ, ಮಂಡ್ಯದವರಿಗೂ ಕೂಡ ಮಂತ್ರಿಗಿರಿ ಸಿಗುತ್ತೆ. ಯಾದಗಿರಿಗೂ ಆದ್ಯತೆಯನ್ನು ಕೊಟ್ಟಿದ್ದಾರೆ, ಉತ್ತರ ಕನ್ನಡಕ್ಕೂ ಕೂಡ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಹೀಗೆ ಎಲ್ಲರಿಗೂ ಕೂಡ ಆದ್ಯತೆಯನ್ನು ಕೊಡುವಲ್ಲಿ ಸಚಿವ ಸಂಪುಟ ಅನ್ನುವಂಥದ್ದು ತಯಾರಿಯಾಗುತ್ತೆ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪಾಲಿಟಿಕಲ್ ಎಕ್ಸ್ಕ್ಲೂಸಿವ್ ವಿಚಾರವನ್ನು ನಾವು ಬಿತ್ತರಿಸ್ತಾ ಇದ್ದೀವಿ. ಬ್ರಾಹ್ಮಣ ಸಮುದಾಯ, ಮರಾಠ ಸಮುದಾಯ, ರಜಪೂತ್ ಸಮುದಾಯ, ಮೊಗೇರಾ ಸಮುದಾಯ, ಇಡಿಗ ಸಮುದಾಯ, ಕೊಡವ, ಉಪ್ಪಾರ ಜಾತಿಗಳಿಗೂ ಕೂಡ ಮಣೆ ಹಾಕುವಂತಹ ಎಲ್ಲ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇದೆ. ಬೆಳಗಾವಿಯಿಂದ 3 ಜನರಿಗೆ, ಕಲಬುರಗಿಯಿಂದ 3 ಜನರಿಗೆ, ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಹಿರಿಯರು ಅಂತ ಯಾರ್ಯಾರಿದ್ದಾರೆ, ಯಾರ್ಯಾರು ಸೀನಿಯಾರಿಟಿಯನ್ನು ಮೇಂಟೈನ್ ಮಾಡಿದ್ದಾರೆ ಅವರಿಗೂ ಕೂಡ ಸಚಿವಗಿರಿಯ ಪದವಿ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಅದರ ಜೊತೆಗೆ ಯಾರ್ಯಾರು ಯೂತ್ ಲೀಡರ್ಗಳಿದ್ದಾರೆ, ಯಂಗ್ ಲೀಡರ್ಗಳಿದ್ದಾರೆ, ಕಿರಿಯರು ಯಾರಿದ್ದಾರೆ ಅವರಿಗೂ ಕೂಡ ಮಂತ್ರಿಗಿರಿ ಬರುತ್ತೆ ಅನ್ನುವಂಥದ್ದು ಈಗ ಡಿ ಕೆ ಶಿ ಅವರ ಸಮೀಕರಣದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಸನಕ್ಕೂ ಕೂಡ ಮಂತ್ರಿಗಿರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮಂಡ್ಯದಲ್ಲಿಯೂ ಕೂಡ ಮಂತ್ರಿಗಿರಿಗೆ ಮಣೆಯನ್ನು ಹಾಕ್ತಾರೆ ಅನ್ನುವಂತಹ ವಿಚಾರಗಳು ಈಗ ಕೇಳಿ ಬರ್ತಾ ಇದೆ. ಚಾಮರಾಜನಗರಕ್ಕೂ ಕೂಡ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ.